ನಟ ದರ್ಶನ್ಗೆ ಅನಾರೋಗ್ಯ, ಮನೆ ಊಟಕ್ಕೆ ಪಟ್ಟು. ಜೈಲಿನಲ್ಲಿ ಬಯಲಾಯಿತು ದರ್ಶನ್ ವಿಗ್ ಸ್ಟೋರಿ. ದರ್ಶನ್ ವಿಗ್ ತೆಗೆಸಿ ತಲೆಯನ್ನು ಕ್ಲೀನ್ ಶೇವ್ ಮಾಡಿದ್ರ. ಜೈಲಿನಲ್ಲಿ ದರ್ಶನ್ ಭೇಟಿಯಾದ ಪ್ರಜ್ವಲ್ ರೇವಣ್ಣ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುನ್ನ ಈ ಅಪರಾಧಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ನಿಮಗನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಎಷ್ಟು ವರ್ಷ ಶಿಕ್ಷೆಯಾಗಬೇಕು ಅಂತ ಕಮೆಂಟ್ ಮೂಲಕ ಜೊತೆಗೆ ದರ್ಶನ್ ರಿಂದ ಅಷ್ಟೆಲ್ಲ ಕಷ್ಟ ನೋವು ಅನುಭವಿಸಿದ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ರನ್ನ ಬಿಡಿಸಲು ಮುಂದಾಗಿರುವುದು ಎಷ್ಟು ಸರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ದರ್ಶನ್ ರನ್ನ ಇಲ್ಲಿಯವರೆಗೂ 3-4 ಬಾರಿ ಜೈಲಲ್ಲಿ ಭೇಟಿಯಾಗಿರೋ ವಿಜಯಲಕ್ಷ್ಮಿ ನಟ ದರ್ಶನ್ ರನ್ನ ಈಗ ಮತ್ತೊಮ್ಮೆ ಭೇಟಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ರನ್ನ ಭೇಟಿಯಾಗಿರೋ ವಿಜಯಲಕ್ಷ್ಮಿ ದರ್ಶನ್ ಜಾಮೀನು ಸಿಗೋದು ಸದ್ಯ ಬಹಳ ಕಷ್ಟ ಅಂತ ಹೇಳಿದ್ದಾರೆ. ಇದು ದರ್ಶನ್ಗೆ ನುಂಗಲಾರದ ತುತ್ತಾಗಿದೆ. ಲಾಯರ್ನ ಬದಲಿಸ್ತೀಯೋ, ಕೋಟಿ ಹಣ ಅವರಿಗೆ ಕೊಡ್ತೀಯೋ, ಒಟ್ನಲ್ಲಿ ನಾನು ಆಚೆಗೆ ಬರಬೇಕು ಅಷ್ಟೇ. ಬೇಗ ಜಾಮೀನು ಸಿಗುವಂತೆ ಮಾಡುವಂತ ಪತ್ನಿಯ ಮೇಲೆ ಒತ್ತಡ ಹೇರ್ತಿದ್ದಾರಂತೆ ದರ್ಶನ್ ಹೊಡೆದಾಗ ಹೊಡೆಸಿಕೊಂಡು, ನಟಿಯರ ಜೊತೆ ಅಫೇರ್ ಇಟ್ಟುಕೊಂಡಾಗಲೂ ಕೂಡ ಸಹಿಸಿಕೊಂಡು, ದರ್ಶನ್ಗೆ ಅಪಘಾತವಾದಾಗಲೂ ಕೂಡ ಆಸ್ಪತ್ರೆಗೆ ಹೋಗಿ ಅವರನ್ನ ನೋಡಿಕೊಂಡು ಒಬ್ಬ ಧರ್ಮ ಪತ್ನಿ ಎಷ್ಟೆಲ್ಲ ಸಹಿಸಿಕೊಳ್ಳಬಹುದು ಅಷ್ಟೆಲ್ಲವನ್ನ ಕೂಡ ಮಾಡುತ್ತಾ ಇದೀಗ ಪವಿತ್ರ ಗೌಡಗಾಗಿ ಜೈಲಿಗೆ ಹೋದಾಗಲೂ ಪತಿಯನ್ನ ಕಾಪಾಡಿಕೊಳ್ಳಲು ವಿಜಯಲಕ್ಷ್ಮಿ ದರ್ಶನ್ ತನ್ನೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ದರ್ಶನ್ ನನ್ನ ಜೈಲಿನಿಂದ ಬಿಡಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಎಲ್ಲಾ ಕಡೆಯಿಂದಲೂ ಹಿನ್ನಡೆಯಾಗ್ತಾ ಇರುವ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ಗೆ ತಿಳಿಸಿದಾಗ ದರ್ಶನ್ ಇನ್ನಷ್ಟು ಆತಂಕಗೊಂಡಿದ್ದಾರೆ ಎನ್ನಲಾಗಿದೆ. ಜೈಲಲ್ಲಿ ದರ್ಶನ್ ದರ್ಪ ದೌಲತ್ತಿಗೆ ಲಗಾಮು ಬಿದ್ದಿದೆ. ಈ ಮಧ್ಯೆ ಅನಾರೋಗ್ಯದ ನೆಪ ಒಡ್ಡಿ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ರು. ನನಗೆ ಜೈಲೂಟ ಸೇರ್ತಾ ಇಲ್ಲ, ಹಾಸಿಗೆ ಬೇಕು, ಪುಸ್ತಕ ಬೇಕು ಅಂತೆಲ್ಲ ಬೇಡಿಕೆ ಇಟ್ಟು ದರ್ಶನ್ ಹೈಕೋರ್ಟ್ ಮೊರೆ ಹೋಗಿದ್ರು. ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ವಿಚಾರಣೆ ನಡೆಸಿದ ಹೈಕೋರ್ಟ್ ದರ್ಶನ್ಗೆ ಶಾಕ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆಗಿದೆ. ಹೈಕೋರ್ಟ್ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಸಿತು. ವಾದ ಪ್ರತಿವಾದ ಆಲಿಸಿದ ಜಡ್ಜ್ ಜುಲೈ 26ರೊಳಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ವಿಚಾರಣೆ ಮುಗಿಸಬೇಕು ಅಂತ ಜುಲೈ 29ಕ್ಕೆ ವಿಚಾರಣೆಯನ್ನು ಮುಂದೂಡಿತು. ಇನ್ನು ಅವರ ಕೃತಕ ಕೂದಲಿಗೂ ಕೂಡ ಕತ್ತರಿ ಬಿದ್ದಿದೆ. ಇದರಿಂದ ದರ್ಶನ್ ವಿಗ್ ಸ್ಟೋರಿ ಗೊತ್ತಿಲ್ಲದವರಿಗೂ ತಿಳಿಯುವಂತಾಗಿದೆ. ತುಂಬಾ ಜನರಿಗೆ ಗೊತ್ತಿಲ್ಲದ ವಿಚಾರ ಏನಂತಂದ್ರೆ ದರ್ಶನ್ ತಲೆ ಕೂದಲು ಒರಿಜಿನಲ್ ಅಲ್ಲ, ಅದು ಡ್ಯೂಪ್ಲಿಕೇಟ್. ಸದಾ ಜಿಮ್, ವರ್ಕೌಟ್, ಮೇಕಪ್, ಆಕ್ಷನ್ ಕಟ್ ನಲ್ಲಿ ಬ್ಯುಸಿ ಆಗಿರ್ತಾ ಇದ್ದ ದರ್ಶನ್ಗೆ ಅತಿ ಕಠಿಣ ಕಾಲ ಎದುರಾಗಿದೆ. ಈಗ ಜೈಲಲ್ಲಿರುವ ಕಾಟೇರನ ಅಸಲಿ ಕೂದಲನ್ನೇ ತೆಗೆಸಿದ್ರ ಪೊಲೀಸರು ಅನ್ನೋ ಅನುಮಾನ ಶುರುವಾಗಿದೆ. ಹಾಗಾದ್ರೆ ಜೈಲಲ್ಲಿ ತಲೈವಾ ಶಿವಾಜಿ ಲುಕ್ ನಲ್ಲಿ ಇದ್ದಾರಾ ದರ್ಶನ್ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಾಗ ಅವರ ಕೇಶರಾಶಿ, ಅವರ ಲುಕ್ಗೆ ಮರುಳಾದವರಿಗಿಲ್ಲ. ಚಿತ್ರಕ್ಕೊಂದು ಹೇರ್ ಸ್ಟೈಲ್ ಮಾಡ್ತಾ ಇದ್ದ ದರ್ಶನ್ನ ಹೇರ್ ಸ್ಟೈಲ್ಗೆ ತುಂಬಾ ಜನ ಫ್ಯಾನ್ಸ್ ಆಗಿದ್ರು. ಆದ್ರೆ ಬಹುತೇಕ ಜನರಿಗೆ ದರ್ಶನ್ ವಿಗ್ ಹಾಕ್ತಾರೆ ಅನ್ನೋ ವಿಚಾರವೇ ಗೊತ್ತಿರಲಿಲ್ಲ. ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ದರ್ಶನ್ ವಿಗ್ ಹಾಕ್ತಾರೆ ಅಂತ ಗೊತ್ತಾಗುತ್ತೆ. ಇದೀಗ ಕೊಲೆ ಕೇಸಿನಲ್ಲಿ ಜೈಲು ಸೇರಿರುವ ದರ್ಶನ್ಗೆ ವಿಗ್ ನ ಮೇಂಟೈನ್ ಮಾಡೋದು ಕಷ್ಟವಾಗ್ತಾ ಇದೆಯಂತೆ. ಹೀಗಾಗಿ ವಿಗ್ ತೆಗೆಸಿರೋ ಪೊಲೀಸರು ದರ್ಶನ್ ತಲೆ ಕೂದಲನ್ನ ಪೂರ್ತಿಯಾಗಿ ತೆಗೆಸಿದ್ದಾರೆ ಎನ್ನಲಾಗ್ತಿದೆ. ಹೌದು, ಜೈಲಲ್ಲಿರುವ ದರ್ಶನ್ ತಲೆ ಕೂದಲನ್ನ ಪೂರ್ತಿಯಾಗಿ ಶೇವ್ ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ವಿಗ್ ಧರಿಸುವವರು ಅದನ್ನ ಆಗ ಪರಿಶೀಲನೆ ಮಾಡಬೇಕು. ಪ್ರತಿ 20 ದಿನಕ್ಕೊಮ್ಮೆ ಬಾರಿ ಚೆಕ್ ಮಾಡಿಸಿ ಬ್ಯಾಲೆನ್ಸ್ ಮಾಡಬೇಕು, ಎರಡನ್ನೂ ಸೆಟ್ ಮಾಡಬೇಕು. ಆದ್ರೆ ಈ ರೀತಿ ಜೈಲಲ್ಲಿ ಮೇಂಟೈನ್ ಮಾಡುವುದು ದರ್ಶನ್ಗೆ ಕಷ್ಟಕರವಾಗ್ತಾ ಇದೆಯಂತೆ. ಹೀಗಾಗಿ ದರ್ಶನ್ ಅವರ ಈ ಕಷ್ಟವನ್ನ ನೋಡಲು ಆಗದೆ ಜೈಲಲ್ಲಿರುವ ಅಧಿಕಾರಿಗಳು ವಿಗ್ ತೆಗೆಸಿದ್ದಾರಂತೆ. ಜೊತೆಗೆ ದರ್ಶನ್ ಕೂದಲನ್ನ ಕ್ಲೀನ್ ಶೇವ್ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಜೈಲಲ್ಲಿ ದರ್ಶನ್ ಅಧ್ಯಾತ್ಮದತ್ತ ಮುಖ ಮಾಡ್ತಿದ್ದಾರಂತೆ. ನಿತ್ಯ ಯೋಗ, ಧ್ಯಾನ ಮಾಡ್ತಿದ್ದಾರಂತೆ. ಭಜನೆ ಜೊತೆ ಹನುಮಾನ್ ಚಾಲೀಸ ಕೂಡ ಪಠನೆ ಮಾಡ್ತಿದ್ದಾರಂತೆ. ಒಟ್ಟಾರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ದರ್ಶನ್ ಜೈಲಲ್ಲಿ ಮನಃಶಾಂತಿ ಪಡೆದುಕೊಳ್ತಿದ್ದಾರಂತೆ. ಈ ಶಾಂತಿಯನ್ನ ರೇಣುಕಾ ಸ್ವಾಮಿಯನ್ನ ಶೆಡ್ಗೆ ಕರೆದಾಗ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಇದೇ ವೇಳೆ ಮತ್ತೊಂದು ಸುದ್ದಿ ಹೊರಬಿದ್ದಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಗ್ಯಾಂಗ್ನಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆ. ನಿನ್ನನ್ನ ನಂಬಿ ಮೋಸ ಹೋದೆ ಎಂದು ಪ್ರದೂಷ್ ವಿರುದ್ಧ ಕೂಗಾಡಿ ದರ್ಶನ್ ರಂಪಾಟ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ನಿಭಾಯಿಸುವುದಾಗಿ ಭರವಸೆ ಕೊಟ್ಟಿದ್ದೆ, ನನಗೆ ಪ್ರಭಾವಿಗಳ ಪರಿಚಯ ಇದೆ ಅಂತ ಹೇಳಿದ್ದೆ, ಎಲ್ಲವನ್ನ ನಿಭಾಯಿಸ್ತೇನೆ ಅಂತ ಹೇಳಿ ಈ ಸ್ಥಿತಿಗೆ ಸಿಲುಕಿಸಿದ್ದೀಯಾ, ನಿನ್ನಿಂದ ನಾನು ಜೈಲು ಸೇರುವಂತಾಯಿತು ಅಂತ ಪ್ರದೂಷ್ ವಿರುದ್ಧ ದರ್ಶನ್ ಕೋಪಗೊಂಡು ಕೂಗಾಡಿದ್ದಾರೆ. ಇನ್ನು ಪ್ರದೂಷ್ ವಿರುದ್ಧ ದರ್ಶನ್ ಕೋಪಗೊಂಡು ಕೂಗಾಡಿದ್ದೇ ತಡ 17 ಆರೋಪಿಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿದೆ. ದರ್ಶನ್ ವಿರುದ್ಧ ಇತರೆ ಆರೋಪಿಗಳನ್ನ ಪ್ರದೂಷ್ ಎತ್ತಿಕಟ್ಟಿದ್ದು ದರ್ಶನ್ ನಂಬಿ ಕೂರುವುದು ಬೇಡ ಅಂತ ಹೇಳಿದ್ದಾರೆ. ಆರೋಪಿಗಳು ಸಿಟ್ಟಾಗ್ತಾ ಇದ್ದಂತೆಯೇ ಎಚ್ಚೆತ್ತುಕೊಂಡ ದರ್ಶನ್ ಸಂಧಾನ ಮಾಡಿಕೊಂಡಿದ್ದಾರೆ. ಕೊಲೆ ಪ್ರಕರಣ ಒಟ್ಟಾಗಿ ಎದುರಿಸೋಣ, ಒಟ್ಟಾಗಿರೋಣ, ನಮ್ಮ ಹಣೆಯಲ್ಲಿ ಬರದಷ್ಟು ದಿನ ಜೈಲಲ್ಲಿ ಇರಲೇಬೇಕು ಅಂತ ಎಲ್ಲರ ಮನವೊಲಿಕೆ ಮಾಡಿದ್ದಾರೆ. ಇನ್ನು ಈ ಕೇಸ್ನಲ್ಲಿ ಭಾಗಿ ಒಪ್ಪಿಕೊಂಡ ದರ್ಶನ್
ಇಚ್ಛಾಶಕ್ತಿ ಹೇಳಿಕೆ. 83 ಲಕ್ಷ ರೂಪಾಯಿ ಹಣ ಕೊಲೆ ಕೇಸ್ಗೆ ಬಳಕೆ ಮಾಡಲಾಗಿದೆ. ಜೊತೆಗೆ ಮೇಕಪ್ ಮ್ಯಾನ್, ಕಾಸ್ಟ್ಯೂಮ್ ಡಿಸೈನರ್, ಸ್ಟೋನಿ ಬ್ರೋಕರ್ ಸಿಬ್ಬಂದಿ ಹೇಳಿಕೆ, ಕೊಲೆ ನಡೆದ ಸ್ಥಳ, ಶೂಟಿಂಗ್ ಸ್ಪಾಟ್, ಮೈಸೂರು ಜಿಮ್, ದರ್ಶನ್ ಸ್ನೇಹಿತ, ಮನೆ ಕೆಲಸದವರು ಸೇರಿದಂತೆ ದರ್ಶನ್ ವಿರುದ್ಧ ಎಲ್ಲರೂ ಕೂಡ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೊಂದು ಗಂಭೀರ ಪ್ರಕರಣವಾಗಿರೋದ್ರಿಂದ ಜಾಮೀನು ಸದ್ಯಕ್ಕೆ ಸಿಗೋದಿಲ್ಲ. ಹಲವಾರು ಜಾಮೀನುಗಳನ್ನು ನಿರಾಕರಿಸಲಾಗುತ್ತೆ. ಆದರೆ ಆರೋಪಿ ಪವಿತ್ರ ಗೌಡಗೆ ಮೊದಲು ಜಾಮೀನು ದೊರಕುವ ಸಾಧ್ಯತೆಗಿದೆ. ಮಹಿಳೆಯರಿಗೆ ಕೆಲವು ವಿನಾಯಿತಿ ಇರೋದ್ರಿಂದ ಪ್ರಕರಣದಲ್ಲಿ ಆಕೆಯ ಪಾತ್ರವನ್ನ ನೋಡಿಕೊಂಡು ಜಾಮೀನು ನೀಡುವ ಸಾಧ್ಯತೆ ಇದೆ ಅಂತ ನಿವೃತ್ತ ಎಸ್ಪಿಎಸ್ಕೆ ಉಮೇಶ್ ಅವರು ಹೇಳಿದ್ದಾರೆ. ಇದಾದ ಬಳಿಕ ಉಳಿದವರಿಗೆ ಜಾಮೀನು ಸಿಗಬಹುದು. ಆದರೆ ಈ ಪ್ರಕ್ರಿಯೆ ಮುಗಿಯಲು 1.5 ವರ್ಷ ಆದರೂ ಬೇಕಾಗತ್ತೆ ಅಂತ ಹೇಳಿದ್ದಾರೆ. 100ಕ್ಕೆ 100ರಷ್ಟು ಸಾಕ್ಷಿಗಳಿದ್ರೆ ಮಾತ್ರ ಆರೋಪಿಗಳಿಗೆ ಶಿಕ್ಷೆಯಾಗತ್ತೆ. 100ರಲ್ಲಿ 1% ಸಾಕ್ಷಿಗಳು ಇಲ್ಲದೆ ಇದ್ರೂ ಆರೋಪಿಗಳು ಬಚಾವಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಈ ತಿಂಗಳ 22 ಬಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನದಲ್ಲಿ ಜೈಲು ಸೇರಿ 1 ತಿಂಗಳಾಗತ್ತೆ. ಜೈಲಲ್ಲಿ ದರ್ಶನ್ ಅಧ್ಯಾತ್ಮದತ್ತ ಮುಖ ಮಾಡ್ತಿದ್ದಾರಂತೆ. ನಿತ್ಯ ಯೋಗ ಧ್ಯಾನ ಮಾಡ್ತಿದ್ದಾರಂತೆ. ಭಜನೆ ಜೊತೆ ಹನುಮಾನ್ ಚಾಲೀಸ ಕೂಡ ಪಠನೆ ಮಾಡ್ತಿದ್ದಾರಂತೆ. ಒಟ್ಟಾರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ದರ್ಶನ್ ಜೈಲಲ್ಲಿ ಮನಃಶಾಂತಿ ಪಡೆದುಕೊಳ್ತಿದ್ದಾರಂತೆ. ಈ ಶಾಂತಿಯನ್ನ ರೇಣುಕಾ ಸ್ವಾಮಿಯನ್ನ ಶೆಡ್ಗೆ ಕರೆದಾಗ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ದರ್ಶನ್ ಜೈಲಿಗೆ ಹೋದ ಆರಂಭದಲ್ಲಿ ಬಹಳಷ್ಟು ಆಘಾತದಲ್ಲಿದ್ರು. ಯಾರೊಟ್ಟಿಗೂ ಕೂಡ ಮಾತನಾಡ್ತಾ ಇರಲಿಲ್ಲ, ಊಟ ಸೇರ್ತಾ ಇರಲಿಲ್ಲ, ನಿದ್ದೆ ಮಾಡ್ತಿರ್ಲಿಲ್ಲ. ಇದೇನಾಯ್ತು ನನ್ನ ಜೀವನದಲ್ಲಿ ಅಂತ ಆಘಾತಕ್ಕೊಳಗಾಗಿದ್ರಂತೆ ದರ್ಶನ್. ಅದಾದ ನಂತರದ ದಿನಗಳಲ್ಲಿ ಒಂದಿಷ್ಟು ಧೈರ್ಯ ತಂದುಕೊಂಡು ದರ್ಶನ್ ಬೇಲ್ ಸಿಕ್ಬಿಡತ್ತೆ ಅನ್ನೋ ಭರವಸೆಯಲ್ಲಿದ್ರು. ಆದ್ರೆ ಮೊನ್ನೆ ಪತ್ನಿ ವಿಜಯಲಕ್ಷ್ಮಿ ಬೇಲ್ ಕುರಿತು ಸತ್ಯವನ್ನ ಹೇಳಿದ್ದಾರೆ. ಸದ್ಯದ ಮಟ್ಟಿಗೆ ಬೇಲ್ ಸಿಗೋದು ಕಷ್ಟ ಅಂತ ದರ್ಶನ್ಗೆ ತಿಳಿಸಿದಾರಂತೆ. ಈಗ ದರ್ಶನ್ ಮತ್ತಷ್ಟು ನೊಂದುಕೊಂಡಿದ್ದಾರೆ. ಯಾರಾದ್ರೆ ಏನಂತೆ, ಒಂದಾದ್ರೂ ದಿನ ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರಂತೆ. ದರ್ಶನ್ಗೂ ಮೊನ್ನೆ ತಾನೇ ವಾಸ್ತವ ಅರ್ಥವಾಗಿದೆ. ಹೀಗಾಗಿ ತನ್ನೊಟ್ಟಿಗೆ ಜೈಲು ಸೇರಿದ್ದ ಎಲ್ಲಾ ಆರೋಪಿಗಳನ್ನ ಕರೆದು ಆಗಿದ್ದಾಯ್ತು, ಇನ್ಮೇಲಿನಿಂದ ಒಟ್ಟಾಗಿರೋಣ ಅಂತ ದರ್ಶನ್ ಹೇಳಿದ್ದಾರೆ. ಹಾಗೇನೆ ದರ್ಶನ್ ಅದರ ನಂತರ ಜೈಲಿನಲ್ಲಿ ವಿಶೇಷ ಸ್ನೇಹಿತನನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಜೈಲಲ್ಲಿ ದರ್ಶನ್ ಭೇಟಿಯಾದ ವಿಶೇಷ ಸ್ನೇಹಿತ ಯಾರು ಗೊತ್ತಾ? ಪ್ರಜ್ವಲ್ ರೇವಣ್ಣ. ಹೌದು, ನಟ ದರ್ಶನ್ಗೆ ಜೈಲಲ್ಲಿ ಒಬ್ಬ ಫ್ರೆಂಡ್ ಇದ್ದಾರೆ. ಅತ್ಯಾಚಾರ ಕೇಸ್ನಲ್ಲಿ ದರ್ಶನ್ಗೂ ಮುನ್ನವೇ ಜೈಲು ಸೇರಿದ್ದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ದರ್ಶನ್ ಜೈಲಲ್ಲಿ ಭೇಟಿಯಾಗಿದ್ದಾರಂತೆ. ಮಧ್ಯಾಹ್ನ ಊಟದ ವೇಳೆ ದರ್ಶನ್ ಜೈಲು ಕೊಠಡಿಗೆ ತೆರಳಿ ಪ್ರಜ್ವಲ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರಂತೆ. ಜೊತೆಗೆ ಒಟ್ನಲ್ಲಿ ಇಬ್ರು ಒಟ್ಟಿಗೆ ಊಟ ಮಾಡುತ್ತಾ ತಮ್ಮ ಕೇಸ್ಗಳ ಬಗ್ಗೆ ಚರ್ಚೆ ನಡೆಸಿದ್ದಾರಂತೆ. ಆದರೆ ದರ್ಶನ್ ಹಾಗೂ ಪ್ರಜ್ವಲ್ ಒಟ್ಟಿಗೆ ಇರೋದನ್ನ ನೋಡಿದ ಜೈಲು ಸಿಬ್ಬಂದಿ ಪರಸ್ಪರ ಭೇಟಿಯಾಗದಂತೆ ಖಡಕ್ ಎಚ್ಚರಿಕೆ ನೀಡಿದ್ದಾರಂತೆ. ಜೈಲಲ್ಲಿ ದರ್ಶನ್ ಅಧ್ಯಾತ್ಮದತ್ತ ಮುಖ ಮಾಡ್ತಿದ್ದಾರಂತೆ. ನಿತ್ಯ ಯೋಗ ಧ್ಯಾನ ಮಾಡ್ತಿದ್ದಾರಂತೆ. ಭಜನೆ ಜೊತೆ ಹನುಮಾನ್ ಚಾಲೀಸ ಕೂಡ ಪಠನೆ ಮಾಡ್ತಿದ್ದಾರಂತೆ. ಜೈಲಲ್ಲಿ ದರ್ಶನ್ ಅಧ್ಯಾತ್ಮದತ್ತ ಮುಖ ಮಾಡ್ತಿದ್ದಾರಂತೆ. ನಿತ್ಯ ಯೋಗ ಧ್ಯಾನ ಮಾಡ್ತಿದ್ದಾರಂತೆ. ಭಜನೆ ಜೊತೆ ಹನುಮಾನ್ ಚಾಲೀಸ ಕೂಡ ಪಠನೆ ಮಾಡ್ತಿದ್ದಾರಂತೆ. ಒಟ್ಟಾರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ದರ್ಶನ್ ಜೈಲಲ್ಲಿ ಮನಃಶಾಂತಿ ಪಡೆದುಕೊಳ್ತಿದ್ದಾರಂತೆ. ಈ ಶಾಂತಿಯನ್ನ ರೇಣುಕಾ ಸ್ವಾಮಿಯನ್ನ ಶೆಡ್ಗೆ ಕರೆದಾಗ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ದರ್ಶನ್ ಜೈಲಿಗೆ ಹೋದ ಆರಂಭದಲ್ಲಿ ಬಹಳಷ್ಟು ಆಘಾತದಲ್ಲಿದ್ರು. ಯಾರೊಟ್ಟಿಗೂ ಕೂಡ ಮಾತನಾಡ್ತಾ ಇರಲಿಲ್ಲ, ಊಟ ಸೇರ್ತಾ ಇರಲಿಲ್ಲ, ನಿದ್ದೆ ಮಾಡ್ತಿರ್ಲಿಲ್ಲ. ಇದೇನಾಯ್ತು ನನ್ನ ಜೀವನದಲ್ಲಿ ಅಂತ ಆಘಾತಕ್ಕೊಳಗಾಗಿದ್ರಂತೆ ದರ್ಶನ್. ಅದಾದ ನಂತರದ ದಿನಗಳಲ್ಲಿ ಒಂದಿಷ್ಟು ಧೈರ್ಯ ತಂದುಕೊಂಡು ದರ್ಶನ್ ಬೇಲ್ ಸಿಕ್ಬಿಡತ್ತೆ ಅನ್ನೋ ಭರವಸೆಯಲ್ಲಿದ್ರು. ಆದ್ರೆ ಮೊನ್ನೆ ಪತ್ನಿ ವಿಜಯಲಕ್ಷ್ಮಿ ಬೇಲ್ ಕುರಿತು ಸತ್ಯವನ್ನ ಹೇಳಿದ್ದಾರೆ. ಸದ್ಯದ ಮಟ್ಟಿಗೆ ಬೇಲ್ ಸಿಗೋದು ಕಷ್ಟ ಅಂತ ದರ್ಶನ್ಗೆ ತಿಳಿಸಿದಾರಂತೆ. ಈಗ ದರ್ಶನ್ ಮತ್ತಷ್ಟು ನೊಂದುಕೊಂಡಿದ್ದಾರೆ. ಯಾರಾದ್ರೆ ಏನಂತೆ, ಒಂದಾದ್ರೂ ದಿನ ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರಂತೆ. ದರ್ಶನ್ಗೂ ಮೊನ್ನೆ ತಾನೇ ವಾಸ್ತವ ಅರ್ಥವಾಗಿದೆ. ಹೀಗಾಗಿ ತನ್ನೊಟ್ಟಿಗೆ ಜೈಲು ಸೇರಿದ್ದ ಎಲ್ಲಾ ಆರೋಪಿಗಳನ್ನ ಕರೆದು ಆಗಿದ್ದಾಯ್ತು, ಇನ್ಮೇಲಿನಿಂದ ಒಟ್ಟಾಗಿರೋಣ ಅಂತ ದರ್ಶನ್ ಹೇಳಿದ್ದಾರೆ. ಹಾಗೇನೆ ದರ್ಶನ್ ಅದರ ನಂತರ ಜೈಲಿನಲ್ಲಿ ವಿಶೇಷ ಸ್ನೇಹಿತನನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಜೈಲಲ್ಲಿ ದರ್ಶನ್ ಭೇಟಿಯಾದ ವಿಶೇಷ ಸ್ನೇಹಿತ ಯಾರು ಗೊತ್ತಾ? ಪ್ರಜ್ವಲ್ ರೇವಣ್ಣ. ಹೌದು, ನಟ ದರ್ಶನ್ಗೆ ಜೈಲಲ್ಲಿ ಒಬ್ಬ ಫ್ರೆಂಡ್ ಇದ್ದಾರೆ. ಅತ್ಯಾಚಾರ ಕೇಸ್ನಲ್ಲಿ ದರ್ಶನ್ಗೂ ಮುನ್ನವೇ ಜೈಲು ಸೇರಿದ್ದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ದರ್ಶನ್ ಜೈಲಲ್ಲಿ ಭೇಟಿಯಾಗಿದ್ದಾರಂತೆ. ಮಧ್ಯಾಹ್ನ ಊಟದ ವೇಳೆ ದರ್ಶನ್ ಜೈಲು ಕೊಠಡಿಗೆ ತೆರಳಿ ಪ್ರಜ್ವಲ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರಂತೆ. ಜೊತೆಗೆ ಒಟ್ನಲ್ಲಿ ಇಬ್ರು ಒಟ್ಟಿಗೆ ಊಟ ಮಾಡುತ್ತಾ ತಮ್ಮ ಕೇಸ್ಗಳ ಬಗ್ಗೆ ಚರ್ಚೆ ನಡೆಸಿದ್ದಾರಂತೆ. ಆದರೆ ದರ್ಶನ್ ಹಾಗೂ ಪ್ರಜ್ವಲ್ ಒಟ್ಟಿಗೆ ಇರೋದನ್ನ ನೋಡಿದ ಜೈಲು ಸಿಬ್ಬಂದಿ ಪರಸ್ಪರ ಭೇಟಿಯಾಗದಂತೆ ಖಡಕ್ ಎಚ್ಚರಿಕೆ ನೀಡಿದ್ದಾರಂತೆ.